ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನಿವತ್ತೊಂದು 30x40 ಬಿಲ್ಡಿಂಗ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಇದು ಎಕ್ಸಾಕ್ಟಾಗಿ ಲೊಕೇಟ್ ಆಗಿರುವಂಥ ಪ್ಲೇಸ್ ಬಂದು ಅಂಜನಾಪುರ 9th ಬ್ಲಾಕು, ನಿಯರ್ ಬೈ NPA ಸ್ಕೂಲ್ ಆಗಿರುತ್ತೆ. ನಾನು ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಇದು 30x40 ವೆಸ್ಟ್ ಫೇಸಿಂಗ್ ಮೇನ್ ಗೇಟ್ ಆಗಿರುತ್ತೆ, ನಾರ್ತ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ಇದು ನಾನು ಸೌತ್ ಕಡೆಯಿಂದ ತೋರಿಸ್ತಾ ಇದ್ದೀನಿ, ಕಾರ್ನರ್ ಆಗಿ ನೋಡಿ. ಇದು ಬಿಲ್ಡಿಂಗ್ ಸೈಡು ಮತ್ತು ಫ್ರಂಟ್ ಎಲಿವೇಶನ್ನು ಇದಾಗಿರುತ್ತೆ ನೋಡಿ. ಯಾವ ರೀತಿ ಬಿಲ್ಡಿಂಗ್ ಸುತ್ತಮುತ್ತ ನಿಮಗೆ MS ಇಂದ ನಿಮಗೆ ಎಷ್ಟು ಕವರ್ ಆಗಿ ಸೇಫ್ಟಿಯಾಗಿ ಮಾಡಿಕೊಟ್ಟಿದ್ದಾರೆ. ಇದು ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ಇದಾಗಿರುತ್ತೆ, ಫ್ರಂಟು ಮತ್ತು ಸೈಡ್ ಎಲಿವೇಶನ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಬಿಲ್ಡಿಂಗ್ ಫ್ರಂಟಲ್ಲಿ ಅಂತ ಬಂದರೆ ನಿಮಗೆ 35 ಫೀಟು ವೈಡ್ ಆಗಿ ತಾರ್ ರಸ್ತೆ ಸಿಗುತ್ತೆ, ನೋಡ್ತಾ ಇರ್ಬೋದು. ಮತ್ತು ಬಿಲ್ಡಿಂಗ್ನ ಫ್ರಂಟ್ ಗೇಟ್ ಬಂದು ನಿಮಗೆ MS ಇಂದ ಕಂಪ್ಲೀಟಾಗಿ ಕವರ್ ಮಾಡಿದ್ದಾರೆ ನೋಡಿ. ಇದು MS ಇಂದ ಕಂಪ್ಲೀಟಾಗಿ ಕವರ್ ಮಾಡಿರ್ತಕ್ಕಂಥದ್ದು. ಹಾಗೆ ನೀವು ಮನೆ ತಗೊಂಡ್ರೆ ಮನೆಯ ಹೆಸರನ್ನು ನೀವಿಲ್ಲಿ ಪ್ಲೇಸ್ ಮಾಡ್ಕೋಬೋದು. ಈ ಪ್ಲೇಸಲ್ಲಿ ನೀವು ಮನೆಯ ಹೆಸರನ್ನು ಪ್ಲೇಸ್ ಮಾಡ್ಕೋಬೋದು. ಹಾಗಾದರೆ ಏನಕ್ಕೆ ತಡ ಮಾಡೋದು, ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗಿ ಏನೇನಿದೆ, ಏನೇನು ಅಮ್ಯುನಿಟೀಸ್ ಇದೆ, ಏನೇನು ಫೆಸಿಲಿಟೀಸ್ ಇದೆ ಅದನ್ನೆಲ್ಲ ಇನ್ ಡೀಟೇಲಾಗಿ ತೋರಿಸ್ತೀನಿ. ಗೇಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಆಪೋಸಿಟ್ ಸಿಗೋದೇ ಎಲೆಕ್ಟ್ರಿಕಲ್ ಪ್ಯಾನಲ್ ರೂಮ್. ಎಲೆಕ್ಟ್ರಿಕಲ್ ಪ್ಯಾನಲ್ ನಿಮಗೆ ಕಾಣಿಸಿಗುತ್ತೆ. ಗೇಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಡಬಲ್ ಗೇಟ್ ಬರುತ್ತೆ. ಒಂದು ಸಿಂಗಲ್ ಗೇಟು, ಇನ್ನೊಂದು ಡಬಲ್ ಗೇಟು. ಸಿಂಗಲ್ ಗೇಟು ನಾರ್ಮಲಿ ಓಡಾಡೋದಕ್ಕೆ, ಡಬಲ್ ಗೇಟ್ ಬಂದು 4 ವೀಲರ್ನ ಮತ್ತು 2 ವೀಲರು ಒಳಗಡೆ ಬರೋದಕ್ಕೆ. ಸ್ನೇಹಿತರೆ, ಒಳಗಡೆ ಬಂದ ತಕ್ಷಣ ನಿಮಗೆ ಆರಾಮಾಗಿ ಏನಿಲ್ಲ ಅಂತಂದರೂ ನಿಮಗೆ 4 XUV ಕಾರ್ಗಳನ್ನ ನಿಲ್ಲಿಸ್ಕೋಬೋದು. 3 ರಿಂದ 4 XUV ಕಾರ್ಗಳನ್ನ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ಸ್ನ ನಿಲ್ಲಿಸ್ಕೋಬೋದು, ನೋಡ್ತಾ ಇರ್ಬೋದು. ಇದು ಪಾರ್ಕಿಂಗ್ ಏರಿಯಾ ಇದಾಗಿರುತ್ತೆ ಸ್ನೇಹಿತರೆ. ಇದು ಪಾರ್ಕಿಂಗ್ ಏರಿಯಾದಲ್ಲೂ ನೋಡಿ ಸೀಲಿಂಗನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ 1.5 ಇಂಚು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಸುತ್ತ ಬಿಟ್ಟಿದ್ದಾರೆ. ಸೌತು, ನಾರ್ತು ಮತ್ತು ಈಸ್ಟು ಸುತ್ತ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಸ್ನೇಹಿತರೆ. ಸುತ್ತ ನಿಮಗೆ ಸೆಟ್ ಬ್ಯಾಕ್ ಇದೆ. 1.5 ಫೀಟು ನಿಮಗೆ ಕಂಪ್ಲೀಟಾಗಿ ಬಿಲ್ಡಿಂಗ್ ಸುತ್ತ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಹಾಗೆ ಇದು ಸ್ವಂತ ಬೋರ್ ಇದೆ, 850 ಫೀಟು ಡೆಪ್ತ್ ಹೋಗಿದೆ. 300 ಎಲ್ಲ ನಿಮಗೆ 2 ಇಂಚು ನೀರು ಸಿಕ್ಕಿದೆ ಸ್ನೇಹಿತರೆ. ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಇಲ್ಲಿ ಈ ಬಿಲ್ಡಿಂಗಲ್ಲಿ ನಿಮಗೆ 2 ರೆಂಟೆಡ್ ಮನೆ ಬರುತ್ತೆ. 3rd ಮತ್ತು 4th ಅಂದರೆ ಗ್ರೌಂಡು ಫಸ್ಟು ರೆಂಟೆಡ್ ಬರುತ್ತೆ, ಮತ್ತು 3rd ಮತ್ತು 4th ನಿಮಗೆ ಡೂಪ್ಲೆಕ್ಸ್ ಹೌಸ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಆ್ಯಸ್ ಪರ್ ಅದ್ರ ಪ್ರಕಾರ ನಿಮಗೆ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ನ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಪ್ರತಿಯೊಂದು ಸೇಫ್ಟಿನ ಮಾಡಿಕೊಟ್ಟಿದ್ದಾರೆ. MS ಗ್ರಿಲ್ಲಿಂದ ನಿಮಗೆ ಪ್ರತಿಯೊಂದು ಸೇಫ್ಟಿನ ಮಾಡಿಕೊಟ್ಟಿದ್ದಾರೆ, ಯಾವುದೇ ರೀತಿಯ ಕೊರತೆ ಮಾಡಿಲ್ಲ. ಅದ್ರ ಜೊತೆಗೆ ಇಲ್ಲಿ ಒಂದು ನಾರ್ಮಲ್ ವಾಶ್ರೂಮ್ ಕೊಟ್ಟಿದ್ದಾರೆ, ಅದು ಆಮೇಲೆ ಹೇಳ್ತೀನಿ. ಬನ್ನಿ ನಾವಿವಾಗ ಪಾರ್ಕಿಂಗ್ ಏರಿಯಾಯಿಂದ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರಲ್ಲಿ ಇರುವುದಕ್ಕಿಂತ ಮನೆಗೆ ಹೋಗೋಣ. ಅದ್ರ ಜೊತೆಗೆ ನೋಡ್ತಾ ಇರ್ಬೋದು, ನಿಮಗೆ ಲಿಫ್ಟ್ನ ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಸ್ಟೇರ್ ಕೇಸ್ ನಿಮಗೆ ಕಂಪ್ಲೀಟಾಗಿ ಲಪೋ ಥರ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸಲ್ಲಿ ಹೋಗಬೇಕಾದ್ರೂ ಕೂಡ ನಿಮಗೆ ವೆಂಟಿಲೇಷನ್ ಬಿಟ್ಟಿದ್ದಾರೆ ಸ್ನೇಹಿತರೆ. ನಾವು ಪಾರ್ಕಿಂಗ್ ಏರಿಯಾಯಿಂದ ಗ್ರೌಂಡ್ ಫ್ಲೋರಿಗೆ ಬಂದ ತಕ್ಷಣ, ಫಸ್ಟ್ ಫ್ಲೋರ್ಗೆ ಬಂದ ತಕ್ಷಣ ಈ ರೀತಿ ಕಾಣಿಸುತ್ತೆ. ಪ್ರತಿಯೊಂದು ಫ್ಲೋರಲ್ಲೂ ನಿಮಗೆ MS ಗೇಟ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಸೇಫ್ಟಿ ಪರ್ಪಸ್ಸಲ್ಲಿ MS ಗೇಟ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಲಿಫ್ಟು ಕೂಡ ಹೊರಗಡೆ ಬಂದಿದೆ ಸ್ನೇಹಿತರೆ. ಇದು ಲಿಫ್ಟು ಔಟ್ಸೈಡ್ ಬಂದಿರುತ್ತೆ. ಸೇಫ್ಟಿನಲ್ಲಿ ನಿಮಗೆ ಯಾವುದೇ ರೀತಿಯ ಮೋಸ ಮಾಡಿಲ್ಲ, ಸೇಫ್ಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ರೆಂಟೆಡ್ ಮನೆ ಆಗಿರುತ್ತೆ. ಬನ್ನಿ ಒಳಗಡೆ ಹೋಗಿ ಕರ್ಕೊಂಡೋಗಿ ತೋರಿಸ್ತೀನಿ. ಇದು ಒಳಗಡೆ ಬಂದ ತಕ್ಷಣ ನಿಮಗೆ ಹಾಲ್ ಈ ರೀತಿ ಕಾಣಿಸುತ್ತೆ.
ಟಿ ವಿ ಕ್ಯಾಬಿನೆಟು, ಕಿಚನ್ನು. ನಾನು ಇನ್ ಡೀಟೇಲಾಗಿ ಸೇಮ್ ಆ್ಯಸ್ ಇಟ್ ಈಸ್ ಸೆಕೆಂಡ್ ಫ್ಲೋರಲ್ಲಿದೆ, ಅದನ್ನು ನಾನು ತೋರಿಸ್ತೀನಿ. ಇದು ಫಸ್ಟ್ ಫ್ಲೋರಲ್ಲಿರುವಂಥ ರೆಂಟೆಡ್ ಮನೆ, 2 BHK ಬರುತ್ತೆ. ಸೊ ಕಂಪ್ಲೀಟಾಗಿ ಜಸ್ಟ್ ಇದನ್ನು ನೋಡ್ಕೊಳ್ಳಿ. ನಾನು ಕಂಪ್ಲೀಟಾಗಿ ನಿಮಗೆ ಸೆಕೆಂಡ್ ಫ್ಲೋರಲ್ಲಿರುವಂಥ ಮನೇನ ಕಂಪ್ಲೀಟಾಗಿ ತೋರಿಸ್ತೀನಿ. ಇದು ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಸ್ಟೇರ್ ಕೇಸು. ವೆಂಟಿಲೇಷನ್ ನೋಡಿ, ಬನ್ನಿ ಸ್ನೇಹಿತರೆ. ಸೆಕೆಂಡ್ ಫ್ಲೋರಲ್ಲಿ ಆ್ಯಸ್ ಇಟ್ ಈಸ್ ಫಸ್ಟ್ ಫ್ಲೋರು ಹೇಗಿದೆ ಸೇಮ್ ಅದೇ ರೀತಿ ನಿಮಗೆ ಸೆಕೆಂಡ್ ಫ್ಲೋರಲ್ಲೂ ಕೂಡ ಮಾಡಿಕೊಟ್ಟಿದ್ದಾರೆ. ಅದು ಇನ್ ಡೀಟೇಲಾಗಿ ನಾನು ಇಲ್ಲಿ ತೋರಿಸ್ತೀನಿ, ನಿಮಗೆ ನೋಡ್ಕೊಳ್ಳಿ. MS ಗ್ರಿಲ್ಲಿಂದ ನಿಮಗೆ ಕಂಪ್ಲೀಟಾಗಿ ಸೇಫ್ಟಿ ಪರ್ಪಸ್ಸಾಗಿ ಒಂದು ಗೇಟ್ ಕೊಟ್ಟಿದ್ದಾರೆ. ಹತ್ತಿದ ತಕ್ಷಣ ನಿಮಗೆ ರೈಟ್ ಸೈಡು ಲಿಫ್ಟ್ ಬರುತ್ತೆ. ಯಾರು ವಯಸ್ಸಾದವ್ರು ಇರ್ತಾರೆ, ಸೀನಿಯರ್ಸ್ ಇರ್ತಾರೆ, ಅವರೆಲ್ಲ ಆರಾಮಾಗಿ ಲಿಫ್ಟಲ್ಲಿ ಬಂದು ಇಳ್ಕೋಬೋದು. ನಾವು ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ ನಿಮಗೆ MS ಗ್ರಿಲ್ಲಿಂದ ಸೇಫ್ಟಿ ಪರ್ಪಸ್ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೋಡಿ, ಇದು ರೆಂಟೆಡ್ ಮನೆ ಸ್ನೇಹಿತರೆ. ರೆಂಟೆಡ್ ಮನೆಗೆ ಟೀ ಕುಡ್ನ ಡೋರು ಮತ್ತು ವಾಸ್ಕಲ್ನ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಇದು ಟೀ ಕುಡ್ನ ಡೋರು ಮತ್ತು ವಾಸ್ಕಲ್ ಆಗಿರುತ್ತೆ. ಬರೀ ಇಷ್ಟೇ ಅಲ್ಲ, ಒಳಗಡೆ ಏನೇನು ಡೋರ್ಸ್ ಬರುತ್ತೆ ಮೀನ್ಸ್ ಮೇನ್ ಡೋರು ಮತ್ತು ಬೆಡ್ರೂಮ್ ಡೋರು ಟೀ ಕುಡ್ಡೇ ಆಗಿರುತ್ತೆ. ಈ ರೀತಿ ಕಾಣಿಸುತ್ತೆ. ಆಪೋಸಿಟ್ಟೇ ನಿಮಗೆ ಟಿ ವಿ ಕ್ಯಾಬಿನೆಟ್ ಬರುತ್ತೆ, ಡೋರ್ ಆಪೋಸಿಟ್ಟು. ಬನ್ನಿ ನಾನು ನಿಮಗೆ ಆ ಕಡೆಯಿಂದ ಒಂದು ವ್ಯೂ ನೋಡಿ. ಈ ಕಡೆಯಿಂದ ವ್ಯೂ ಈ ರೀತಿ ಕಾಣಿಸುತ್ತೆ. ಟಿ ವಿ ಕ್ಯಾಬಿನೆಟ್ ಕಡೆಯಿಂದ ನಿಮಗೆ ವ್ಯೂ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಸೀಲಿಂಗ್ ಬಂದು ಈ ಥರ ಇದೆ. ನೋಡಿ, ಸೀಲಿಂಗ್ ಬಂದು ಈ ಥರ ಇದೆ. ನಿಮಗೆ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲೇ ನಿಮಗೆ ಪೂಜಾ ರೂಮ್ ಮಾಡಿಕೊಟ್ಟಿದ್ದಾರೆ. ಸಿಂಪಲ್ಲಾಗಿ ಪೂಜಾ ರೂಮ್ ಥರ ನಿಮಗೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ನಿಮಗೆ ಸಿಂಪಲ್ಲಾಗಿ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡಿ, ಇದು ಪೂಜಾ ರೂಮ್ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನ ನೀವು ಕೆಳಗಡೆ ಡ್ರಾನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದು ಪೂಜಾ ರೂಮ್ ಆಯಿತು. ಪೂಜಾ ರೂಮ್ ಪಕ್ಕದಲ್ಲಿ ಟಿ ವಿ ಕ್ಯಾಬಿನೆಟು. ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಆ್ಯಸ್ ಪರ್ ವಾಸ್ತು ಪ್ರಕಾರ ಆಗ್ನೇಯ ಮೂಲೆಯಲ್ಲೇ ನಿಮಗೆ ಕಿಚನ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ ನೋಡಿ. ಎಲ್ಲ ಆ್ಯಂಗಲಲ್ಲಿ ನಿಮಗೆ ಸ್ಲ್ಯಾಬ್ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸರು. ಮತ್ತು ಮೇಲ್ಗಡೆನೂ ಅಷ್ಟೇ ಕಬೋರ್ಡ್ಸ್ ಎಲ್ಲ ನಿಮಗೆ ಸಾಫ್ಟ್ ಕ್ಲೋಸರು ಮಾಡಿ ಕೊಟ್ಟಿದ್ದಾರೆ. ಬೇಸಿಕ್ ಥಿಂಗ್ಸ್ ಎಲ್ಲ ನೀವು ಆ ವೈಟ್ ಕಬೋರ್ಡ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಮತ್ತು ಅದರ ಜೊತೆಗೆ ವೆಂಟಿಲೇಷನ್ಗೂ ಕೂಡ ವಿಂಡೋ ಬಿಟ್ಟಿದ್ದಾರೆ ನೋಡಿ. ಗ್ಯಾಸ್ ಕನೆಕ್ಷನ್ಗೆ ಇಲ್ಲಿ ಪೈಪ್ ಬಂದಿದೆ. ಕೆಳಗಡೆ ಸಿಲಿಂಡರ್ ಇಟ್ಕೊಂಡು ಇಲ್ಲಿ ಕನೆಕ್ಷನ್ ಇಟ್ಕೋಬೋದು. ಆ ರೀತಿ ಇಲ್ಲಿ ಏನು ಡೋರ್ ಕಾಣಿಸ್ತಾ ಇದೆ ಅಲ್ಲೇ ಯುಟಿಲಿಟಿ ಏರಿಯಾ ಇದೆ. ಬನ್ನಿ ತೋರಿಸ್ತೀನಿ. ಬನ್ನಿ, ಇದು ಯುಟಿಲಿಟಿ ಏರಿಯಾ ಇರುತ್ತೆ. ಇಲ್ಲೂ ಕೂಡ ನೀವು ಆರಾಮಾಗಿ ಒಂದು ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಆ ರೀತಿ ಪ್ರಾವಿಷನ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಸೇಫ್ಟಿ ಪರ್ಪಸ್ಸಾಗಿ MS ಗ್ರಿಲ್ಲಲ್ಲಿ ಕವರ್ ಅಪ್ ಮಾಡಿದ್ದಾರೆ. ನೋಡಿದ್ರೆ ಹಾಲು ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಹಾಲು ಈ ರೀತಿ ಇರುತ್ತೆ. ಹಾಗೆ ನಿಮಗೆ 2 ಬೆಡ್ರೂಮ್ ಬರುತ್ತೆ ಅಂತ ಹೇಳಿದ್ದೆ. ಫಸ್ಟ್ ಫ್ಲೋರಲ್ಲಿ ತೋರ್ಸೋಕ್ಕಾಗಿಲ್ಲ, ಸೊ ಇಲ್ಲಿ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ. ಆ್ಯಸ್ ಇಟ್ ಈಸ್ ಸೇಮ್ ಇಲ್ಲೇನಿದೆ ಅದೇ ರೀತಿ ಫಸ್ಟ್ ಫ್ಲೋರಲ್ಲಿ ಕೂಡ ಇದೆ. ಮೇನ್ ಡೋರಿಂದ ಎಂಟ್ರಿ ಆದ ತಕ್ಷಣ ಲೆಫ್ಟ್ಗೆ ಒಂದು ರೂಮ್ ಬರುತ್ತೆ, ರೈಟ್ಗೆ ಒಂದು ರೂಮ್ ಬರುತ್ತೆ. ನಾವು ಫಸ್ಟು ಕಿಡ್ಸ್ ರೂಮ್ಗೆ ಹೋಗೋಣ. ಇದು ಲೆಫ್ಟ್ ಸೈಡ್ ಇರ್ತಕ್ಕಂಥದ್ದು ಈಶಾನ್ಯ ಮೂಲೆ ಬರುತ್ತೆ ನೋಡಿ. ಈಶಾನ್ಯ ಮೂಲೆಯಲ್ಲಿ ಒಂದು ರೂಮ್ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ವಿಂಡೋ. ಇದು ವಾರ್ಡ್ರೋಬ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇದು ಕಿಡ್ಸ್ ಬೆಡ್ರೂಮ್ ಆಗಿದೆ. ಡೋರ್ ಆಪೋಸಿಟ್ ನಿಮಗೆ
ಒಂದು ಟೇಬಲ್ ಥರ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ಕಿಡ್ಸ್ ಬೆಡ್ರೂಮ ಒಂದು ವಾಶ್ರೂಮ್, ಅದು ಕಾಮನ್ ವಾಶ್ರೂಮ್ ಆದರೂ ಅನ್ಕೋಬೋದು, ಯಾಕಂದರೆ ಗೆಸ್ಟ್ ಯಾರಾದರೂ ಬಂದಿರ್ತಾರೆ ಅವರು ಯೂಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಅದಕ್ಕಾಗಿ ಹೊರಗಡೆ ಬಿಟ್ಕೊಟ್ಟಿದ್ದಾರೆ, ಮಾಡಿಕೊಟ್ಟಿದ್ದಾರೆ ವಾಶ್ರೂಮ್ನೆಲ್ಲ. ಇವಾಗ ನಾವು ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ನೋಡಿ. ಇದು ಮಾಸ್ಟರ್ ಬೆಡ್ರೂಮ್ನಲ್ಲಿರುವಂಥ ಒಂದು ವ್ಯೂ ಆಗಿರುತ್ತೆ. ಸೀಲಿಂಗ್ ನೋಡ್ತಾ ಇರ್ಬೋದು. ಮತ್ತು ಡ್ರೆಸ್ಸಿಂಗ್ ಟೇಬಲ್ಲು, ವೆಂಟಿಲೇಷನ್ಗೆ ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲಿದೆ. ಹಾಗೆ ವಾರ್ಡ್ರೋಬ್ಸ್ ಎಲ್ಲ ಈ ರೀತಿ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಇದು ಬೆಡ್ ಆಪೋಸಿಟು ನಿಮಗೆ ಟಿ ವಿ ಕ್ಯಾಬಿನೆಟ್ ಬರುತ್ತೆ ಸ್ನೇಹಿತರೆ. ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಿಮಗೆ ವಾಶ್ರೂಮ್ ಡೋರು. ನಿಮಗೆ ವೆಂಟಿಲೇಷನ್ಗೂ ಕೂಡ ಯಾವುದೇ ರೀತಿಯ ಕೊರತೆ ಇಲ್ಲ. ವಾಶ್ರೂಮಲ್ಲೂ ಕೂಡ ಅಲ್ಲಿ ಕಮೋಡ್ ಬರುತ್ತೆ, ಈ ಕಡೆ ಶವರ್ ಬರುತ್ತೆ. ಹಾಗೆ ಈ ಡೋರ್ ಅಂತ ಬಂದರೆ ನಿಮಗೆ ಬಾಲ್ಕನಿ ಬರುತ್ತೆ. ಬಾಲ್ಕನಿ ಮೇನ್ ರೋಡ್ ಕಡೆನೇ ನಿಮಗೆ ಬಾಲ್ಕನಿ ಬರುತ್ತೆ. ಇದು ಫಸ್ಟು ಮತ್ತು ಸೆಕೆಂಡ್ ಫ್ಲೋರಲ್ಲಿರುವಂಥ ರೆಂಟ್ ಹೌಸ್ ಆಗಿರುತ್ತೆ. ಹಾಗೆ ಥರ್ಡು ಮತ್ತು ಫೋರ್ತು ನಿಮಗೆ ಡೂಪ್ಲೆಕ್ಸ್ ಮನೆ ಇದೆ, ಅದನ್ನು ನಾನು ತೋರಿಸ್ತೀನಿ ಬನ್ನಿ. ಇವಾಗ ಸೆಕೆಂಡ್ ಫ್ಲೋರಿಂದ ನಾವು ಥರ್ಡ್ ಫ್ಲೋರ್ಗೆ ಹೋಗ್ಬೇಕು. ವ್ಯೂ ಈ ರೀತಿ ಇದೆ, ನೋಡ್ತಾ ಇರ್ಬೋದು. ಸೀಲಿಂಗ್ ಆಗಿರ್ಬೋದು, ಸೇಫ್ಟಿ ಪರ್ಪಸ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಡೂಪ್ಲೆಕ್ಸ್ಗೂ ಕೂಡ ನಿಮಗೆ ಸೇಫ್ಟಿ ಪರ್ಪಸ್ಗೆ MS ಇಂದ ನಿಮಗೆ ಕವರ್ ಅಪ್ ಮಾಡಿದ್ದಾರೆ, MS ಗೇಟ್ ಅಂತ. ಆಮೇಲೆ ಇನ್ನೊಂದು ಹೇಳಲೇಬೇಕು ಸ್ನೇಹಿತರೆ, ನಿಮಗೆ ಲಿಫ್ಟು ನಿಮಗೆ ಏನಕ್ಕೆ ಹೊರಗಡೆ ಕೊಟ್ಟಿದ್ದಾರೆ ಅಂದರೆ ರೆಂಟೆಡ್ ಮನೆಯವ್ರಿಗೂ ಕೂಡ ಅನುಕೂಲ ಆಗಲಿ ಅಂದ್ಬಿಟ್ಟು ಲಿಫ್ಟನ್ನು ಹೊರಗಡೆನೇ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಬರೀ ಡೂಪ್ಲೆಕ್ಸ್ಗೆ ಅವರು ತೊಗೊಂಡಿಲ್ಲ, ಈವನ್ ರೆಂಟೆಡ್ ಹೌಸವ್ರಿಗೂ ಕೂಡ ಅನುಕೂಲ ಆಗಲಿ ಅಂದ್ಬಿಟ್ಟು ಗೇಟಿಂದ ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಒಂದು ವ್ಯೂ ಈ ರೀತಿ ಕಾಣಿಸುತ್ತೆ ನೋಡಿ. ಸೀಲಿಂಗ್ ನೋಡ್ತಾ ಇರ್ಬೋದು. ಇದು ಡೂಪ್ಲೆಕ್ಸ್ಗೆ ಎಂಟ್ರಿ ಆಗೋಕ್ಕೂ ಮುಂಚೆ ಇರುವಂಥ ಸೀಲಿಂಗು. ಮತ್ತು ಆಪೋಸಿಟ್ಟು ನಿಮಗೆ ಇಷ್ಟವಾದಂಥ ದೇವರನ್ನ ಯಾವುದಾದ್ರೂ ಪ್ರತಿಷ್ಠಾಪನೆ ಮಾಡ್ಕೋಬೋದು. ಮೀನ್ಸ್ ಗಣೇಶ, ಕೃಷ್ಣ, ಬುದ್ಧ, ನಿಮಗೆ ಯಾವುದನ್ನು ಇಷ್ಟ ಆಗುತ್ತೆ ಆ ಒಂದು ಸ್ಟ್ಯಾಚ್ಯೂನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೋಬೋದು ನೋಡಿ. ಡೋರ್ ಆಪೋಸಿಟ್ ನಿಮಗೆ MS ಇಂದ ಫುಲ್ಲು ಸೇಫ್ಟಿ ಪರ್ಪಸ್ಸಾಗಿ ಕವರ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ನಾನು ಆವಾಗಲೇ ಸ್ಟ್ಯಾಚು ಹಾಕೋದನ್ನು ತೋರಿಸ್ದೆ, ಇವಾಗ ಮೇನ್ ಡೋರ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಮೇನ್ ಡೋರು ನಿಮಗೆ ಕಂಪ್ಲೀಟಾಗಿ ಬರ್ಮಾ ಟೀಕುಡ್ಡಿಂದ ಮಾಡಿಕೊಟ್ಟಿದ್ದಾರೆ ನೋಡಿ. ಟಾಪ್ ಟು ಬಾಟಮ್ ತೋರಿಸ್ತೀನಿ. ಇದು 7 ಫೀಟ್ ಇದೆ ಅನ್ಕೋತೀನಿ ನಾನು ಡೋರು ನೋಡಿ. ಫುಲ್ಲು ಟೀಕುಡ್ಡಲ್ಲಿ ನಿಮಗೆ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಬರೀ ಮೇನ್ ಡೋರೇ ಅಲ್ಲ, ಸೊ ಡೂಪ್ಲೆಕ್ಸಲ್ಲಿ ಏನೇನು ವಿಂಡೋಸ್ ಬರುತ್ತೆ, ಯಾವ ಬೆಡ್ರೂಮಲ್ಲಿ ಡೋರ್ಸು, ವಾಸ್ಕಲ್ಲು, ಈವನ್ ವಾಶ್ರೂಮ್ ಡೋರು ಕೂಡ ನಿಮಗೆ ಕಂಪ್ಲೀಟಾಗಿ ಟೀಕುಡ್ಡಲ್ಲೇ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಬನ್ನಿ ಮತ್ತೆ ಏನಕ್ಕೆ ತಡ ಮಾಡೋದು, ಒಳಗಡೆ ಏನೇನು ಅವೈಲಬಿಲಿಟಿ ಇದೆ ಅಂತೆಲ್ಲ ನೀಟಾಗಿ ತೋರಿಸ್ತೀನಿ. ನಾನು ಡೋರ್ ಓಪನ್ ಮಾಡ್ತಿದ್ದಂಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಆಪೋಸಿಟ್ಟು ಟಿ ವಿ ಕ್ಯಾಬಿನೆಟ್ ಇದೆ. ಅದಕ್ಕೂ ಮುಂಚಿತವಾಗೂ ನಾನು ಡೋರ್ ನಿಮಗೆ ತೋರಿಸಲೇಬೇಕು, ಯಾಕಂದರೆ ಇದು ಸೇಫ್ಟಿ ಪರ್ಪಸ್ಸು ನೋಡಿ. ಎಷ್ಟು ದಪ್ಪ ಇದೆ ಡೋರು, ತುಂಬ ದಪ್ಪ ಇದೆ ನೋಡಿ.
ಆಮೇಲೆ ಯುರೋಪ ಲಾಕ್ ಬಂದು ನಿಮಗೆ ಯುರೋಪ ಇದೆ. ಅದ್ರ ಜೊತೆಗೆ ನಿಮ್ಗೆ ಇಲ್ಲೇನು ಗ್ಯಾಪ್ ಕಾಣಿಸ್ತಿದೆ, ಇದೇನು ಗ್ಯಾಪ್ ಕಾಣಿಸ್ತಿದೆ, ಅಗೇನ್ ಇಲ್ಲೇನು ಗ್ಯಾಪ್ ಕಾಣಿಸ್ತಿದೆ, ಇಲ್ಲೆಲ್ಲ ಗ್ಲಾಸ್ ಫಿಟ್ಟಿಂಗ್ಸ್ ಬರುತ್ತೆ, ಫಿನಿಶಿಂಗ್ ಬರುತ್ತೆ ಗ್ಲಾಸಲ್ಲಿ, ಮೇಲೆ, ಸೆಂಟರು ಮತ್ತು ಬಾಟಮ್ ಈ 3 ಕಡೆ ನಿಮಗೆ ಗ್ಲಾಸಲ್ಲಿ ಫಿನಿಶಿಂಗ್ ಬರುತ್ತೆ. ತುಂಬ ಲುಕ್ ಚೆನ್ನಾಗಿ ಬರುತ್ತೆ ಆವಾಗ ಅದು ಫಿನಿಶಿಂಗ್ ಆದಮೇಲೆ. ಇದು ಒಂದು ಡೋರ್ನ ವ್ಯೂ ಆಗಿದೆ ನೋಡಿ, ಒಳಗಡೆಯಿಂದ ಡೋರು ಮತ್ತು ಅದ್ರ ಪಕ್ಕದಲ್ಲಿರುವಂಥ ವಿಂಡೋ, ಅದ್ರ ಪಕ್ಕದಲ್ಲಿ ಬಿಟ್ಟಿರುವಂಥ ವೆಂಟಿಲೇಷನ್. ಕಂಪ್ಲೀಟಾಗಿ ಈ ಡೂಪ್ಲೆಕ್ಸಲ್ಲಿ ಏನೇ ಪ್ರೊವೈಡ್ ಮಾಡಿಕೊಟ್ಟಿದ್ರು, ಮೀನ್ಸ್ ವೆಂಟಿಲೇಷನ್ ಆಗಿರ್ಬೋದು, ವಾಶ್ರೂಮ್ ಡೋರ್ ಆಗಿರ್ಬೋದು, ಬಾಲ್ಕನಿ ಡೋರ್ ಆಗಿರ್ಬೋದು, ಅಥವಾ ಬೆಡ್ರೂಮ್ ಡೋರ್ ಆಗಿರ್ಬೋದು, ಇದು ಕಂಪ್ಲೀಟಾಗಿ ಟೀಕ್ ವುಡ್ಡಿಂದನೇ ಮಾಡಿಕೊಟ್ಟಿದ್ದಾರೆ. ಓಕೆ, ಅದು ಪಾರ್ಟ್ ಆಫ್ ದ ಇದು ನೋಡಿ. ನಾನು ಎಂಟ್ರಿ ಆದ ತಕ್ಷಣ ನಿಮಗೆ ಆಪೋಸಿಟ್ಟು ನಿಮಗೆ ಟಿ ವಿ ಕ್ಯಾಬಿನೆಟ್ ಕಾಣಿಸುತ್ತೆ. ಈ ಥರ ಇದೆ ಟಿ ವಿ ಕ್ಯಾಬಿನೆಟ್ಟು. ಆ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಿಮಗೆ ಬನ್ನಿ ತೋರಿಸ್ತೀನಿ. ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಒಂದು ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಯು ಪಿ ಎಸ್ನು ಕೂಡ ನೀವು ಇಲ್ಲಿ ಕನೆಕ್ಷನ್ ಮಾಡ್ಕೋಬೋದು. ಇಲ್ಲಿ ಯು ಪಿ ಎಸ್ ಮಾಡಿಕೊಟ್ಟಿದ್ದಾರೆ, ಇಲ್ಲಿ ಸ್ಟೋರೇಜ್ಗೆ ಮಾಡಿ ಕೊಟ್ಟಿದ್ದಾರೆ, ಜಾಗ ವೇಸ್ಟ್ ಮಾಡ್ತೀರಾ. ಹಾಗಾದರೆ ಟಿ ವಿ ಕ್ಯಾಬಿನೆಟ್ ಕಡೆಯಿಂದ ನಮಗೆ ಆಪೋಸಿಟ್ ಹೇಗೆ ಕಾಣಿಸುತ್ತೆ ನೋಡಿ. ಸೀಲಿಂಗ್ ನೋಡಿ, ಸೀಲಿಂಗು ಈ ಥರ ಇದೆ. ಇದು ಸೀಲಿಂಗ್ ಆಗಿದೆ. ಮತ್ತು ಏನಕ್ಕಪ್ಪ ಇಷ್ಟೊಂದು ಬೆಳಕು ಬರ್ತಿದೆ ಅಂತಂದರೆ ನಿಮ್ಗೆ ಹೇಳಲೇಬೇಕು ನೋಡಿ. ನಿಮಗೆ ಮೇಲೆ ನಿಮಗೆ ಸ್ಕೈಲೈಟ್ನ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಲ್ವಾ ಸ್ನೇಹಿತರೆ. ಬನ್ನಿ ಇವಾಗ ಹಾಲ್ ಆಯಿತು. ಹಾಲ್ ಲೆಫ್ಟ್ ಸೈಡಲ್ಲಿ ನಿಮಗೆ ಪೂಜಾ ರೂಮು ಮತ್ತು ಕಿಚನ್ ಬರುತ್ತೆ. ಫಸ್ಟು ನಾವು ನಿಮಗೆ ಪೂಜಾ ರೂಮ್ ತೋರಿಸೋಣ. ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಪೂಜಾ ರೂಮು ಈ ರೀತಿ ಬರುತ್ತೆ. ಲೆಫ್ಟ್ ಸೈಡು ಈಶಾನ್ಯ ಮೂಲೆಯಲ್ಲಿ ನಿಮಗೆ ಪೂಜಾ ರೂಮ್ ಬರುತ್ತೆ ಇಲ್ಲಿ ಡೂಪ್ಲೆಕ್ಸಲ್ಲಿ. ಬನ್ನಿ, ಇದು ಪೂಜಾ ರೂಮ್ನ ಒಂದು ನೋಟ ಆಗಿದೆ. ಬನ್ನಿ ಒಳಗಡೆ ಎಂಟ್ರಿ ಆಗೋಣ. ತುಂಬ ದೊಡ್ಡದಿದೆ ಸ್ನೇಹಿತರೆ ಪೂಜಾ ರೂಮು. ಇದು ಪೂಜಾ ರೂಮ್ನ ಒಂದು ನೋಟ. ಇಲ್ಲಿ ನಿಮಗೆ ಸ್ಟೆಪ್ಸ್ ಮಾಡಿಕೊಡ್ತಾರೆ. ಆರಾಮಾಗಿ ಏನಿಲ್ಲ ಅಂದರೂ ಆರಾಮಾಗಿ ಇಬ್ಬರು ಕೂತ್ಕೊಂಡು ಪೂಜೆ ಮಾಡ್ಕೊಂಡು ಹೊರಗಡೆ ಬರ್ಬೋದು, ಆ ರೀತಿ ಇದೆ. ಪೂಜಾ ರೂಮಿಂದ ಪಕ್ಕದಲ್ಲೇ ನಿಮಗೆ ಕಿಚನ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ ನೋಡಿ. ಕಿಚನ್ಗೆ ಹೋಗೋಕ್ಕೂ ಮುಂಚೆ ಪೂಜಾ ರೂಮ್ ಪಕ್ಕದಲ್ಲಿ ನಿಮಗೆ ಡೈನಿಂಗ್ ಟೇಬಲ್ನ ಹಾಕ್ಕೊಂಡು ಊಟ ಮಾಡೋದಿಗೆ ಯುಟಿಲೈಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಒಂದು ಸಿಂಕ್ಗೆ ಜಾಗ ಬಿಟ್ಟಿದ್ದಾರೆ, ಬೇಕಂದರೆ ಇಲ್ಲಿ ಕನೆಕ್ಷನ್ ಮಾಡ್ಕೋಬೋದು. ಹ್ಯಾಂಡ್ ವಾಶ್ಗೆ ಇವಾಗ ಗೆಸ್ಟ್ ಯಾರಾದರೂ ಬಂದಿರ್ತಾರೆ ಅಂತಂದರೆ ಅವ್ರಿಗೆ ಹ್ಯಾಂಡ್ ವಾಶ್ಗೆ ಇಲ್ಲಿ ಸಿಂಕ್ನ ಪ್ರೊವೈಡ್ ಮಾಡಿಕೊಡ್ತಾರೆ. ಇದೊಂದು ನೋಡಿ. ಕಿಚನ್ನು ತುಂಬ ಮಾಡ್ರನ್ ಕಿಚನ್, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಎಲ್ಲ ಸಾಫ್ಟ್ ಕ್ಲೋಸರೇ ಬರುತ್ತೆ. ಮೇಲಾಗಿರ್ಬೋದು, ಇದು ಬೇಸಿಕ್ ಥಿಂಗ್ಸ್ನೆಲ್ಲ ಕಟ್ಲರೀಸ್ ಇಟ್ಕೊಳ್ಳೋದಕ್ಕೆ ಮೇಲೆ, ಮತ್ತು ಮೇಲೆ ಬಂದು ನಿಮಗೂ ಈವನ್ ಕೆಳಗಡೆನೂ ಕೂಡ ವೆಯ್ಟ್ ಇರುವಂಥ ಥಿಂಗ್ಸ್ನ ನೀವು ಸ್ಟೋರ್ ಮಾಡ್ಕೋಬೋದು ನೋಡಿ. ಎಲ್ ಶೇಪಲ್ಲಿ ನಿಮಗೆ ಸ್ಲ್ಯಾಬ್ನ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಆ್ಯಸ್ ಪರ್ ವಾಸ್ತು ಪ್ರಕಾರ ನಿಮಗೆ ಕಂಪ್ಲೀಟಾಗಿ ಸಿಂಕ್ ಯಾವ ಕಡೆ ಬರಬೇಕು ಆ ಕಡೆನೇ ಮಾಡಿಕೊಟ್ಟಿದ್ದಾರೆ. ಈ ಕಡೆ ಸಿಂಕ್ ಬರುತ್ತೆ, ಇಲ್ಲಿ ಸ್ಟವ್ ಬರುತ್ತೆ. ನಿಮಗೆ ಚಿಮ್ನಿ ಬೇಕಾದ್ರೆ ನೀವು ಹಾಕಿಸ್ಕೋಬೋದು, ಅದಕ್ಕೂ ಕೂಡ ಆಪ್ಷನ್ ಬಿಟ್ಟಿದ್ದಾರೆ, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಇದನ್ನು ಕೂಡ ಓಪನ್ ಮಾಡ್ಕೊಂಡು ಸ್ಟೋರೇಜ್ ಮಾಡ್ಕೋಬೋದು. ನೋಡಿ, ಅದೇ ನೀವು ಕ್ಲೋಸ್ ಮಾಡಬೇಕು ಅಂದರೆ ಫಸ್ಟು ಇದನ್ನು ಕ್ಲೋಸ್ ಮಾಡಬೇಕು. ಆ ಕಡೆ
ಓಪನ್ ಮಾಡಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡು ಒಂದು ಸಿಂಕನ್ನ ಪ್ರೊವಿಷನ್ ಮಾಡಿಕೊಡ್ತಾರೆ. ಅದ್ರ ಪಕ್ಕದಲ್ಲಿ ನಿಮಗೆ ಡಿಶ್ ವಾಶ್ ಇಟ್ಕೋಬೋದು, ಇಲ್ಲಾಂದರೆ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ವಾಷಿಂಗ್ ಮಿಷಿನ್ಗೆ ಎರಡೆರಡು ಆಪ್ಷನ್ ಇದೆ, ಅದು ಇನ್ನೊಂದು ಕಡೆ ತೋರಿಸ್ತೀನಿ ನಾನು ನಿಮಗೆ. ಸೊ ಇಲ್ಲೂ ಇಟ್ಕೋಬೋದು, ಇಲ್ಲ ಟೆರೆಸಲ್ಲೂ ಕೂಡ ಇಟ್ಕೋಬೋದು. ನೋಡಿ, ಇಲ್ಲೂ ಕೂಡ ನಿಮಗೆ ಪಾಯಿಂಟು ಅಡಿಷ್ನಲಾಗಿ ಎಕ್ಸ್ಟ್ರಾ ಮಾಡಿಕೊಟ್ಟಿದ್ದಾರೆ. ಇದು ಸೀಲಿಂಗ್ ಆಗಿರುತ್ತೆ. ಇದು ಯುಟಿಲಿಟಿ ಏರಿಯಾದ ಒಂದು ವ್ಯೂ ಆಗಿದೆ. ಹಾಲ್ ಆಯಿತು, ದೇವ್ರ ಮನೆ ಆಯಿತು, ಯುಟಿಲಿಟಿ ಏರಿಯಾ ಆಯಿತು, ಕಿಚನ್ ಆಯಿತು. ಇವಾಗ ಬೆಡ್ರೂಮ್ನ ತೋರಿಸ್ತೀನಿ ಬನ್ನಿ. ಬೆಡ್ರೂಮ್ನ ನೋಡೋಣ. ನೋಡಿ, ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಸ್ನೇಹಿತರೆ. ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಡೂಪ್ಲೆಕ್ಸಲ್ಲಿ ನಿಮಗೆ ಕಾಟೆಲ್ಲ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ನೋಡಿ, ಡೂಪ್ಲೆಕ್ಸಲ್ಲಿ ನಿಮಗೆ ಕಾಟನ್ನ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಇದು ಸೀಲಿಂಗ್ ಆಗಿದೆ. ನೋಡಿ, ಬೆಡ್ ಪಕ್ಕದಲ್ಲೇ ನಿಮಗೆ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ. ಮತ್ತು ಆ ಸೈಡ್ ಬಂದರೆ ನಿಮಗೆ ವಾರ್ಡ್ರೂಪ್ ಇದೆ. ವಾರ್ಡ್ರೂಪ್ ಮೇಲೇನೂ ಕೂಡ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ. ವಾರ್ಡ್ರೂಪ್ ಪಕ್ಕದಲ್ಲೂ ಕೂಡ ನಿಮಗೆ ವೆಂಟಿಲೇಷನ್ಗೆ ಬಿಟ್ಟಿದ್ದಾರೆ. ಗಾಳಿ ಬೆಳಕು ತುಂಬ ಚೆನ್ನಾಗಿ ಜಾಸ್ತಿನೇ ಬರ್ತಾಯಿದೆ. ಮತ್ತು ಬೆಡ್ ಆಪೋಸಿಟ್ ಅಂತ ಬಂದರೆ ನಿಮಗೆ ನೋಡಿ, ಟಿ ವಿ ಕ್ಯಾಬಿನೆಟ್ಟು. ಇದು ಟಿ ವಿ ಕ್ಯಾಬಿನೆಟ್ ಆಗಿದೆ. ಇದು ಟಿ ವಿ ಕ್ಯಾಬಿನೆಟ್ಟು. ಪಕ್ಕದಲ್ಲಿ ಡೋರ್ ಇದೆ. ಡೋರ್ ಪಕ್ಕದಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ನ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ನೋಡಿ, ವಿಂಡೋ ಆಗಿರ್ಬೋದು, ಮತ್ತು ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ವಾರ್ಡ್ರೂಪ್ ಆಗಿರ್ಬೋದು. ಇಲ್ಲಿ ಆರಾಮಾಗಿ ಲೇಡೀಸು ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೋಬೋದು. ಇವನ್ ಇಲ್ಲೂ ಇಟ್ಕೋಬೋದು, ಈ ಸೈಡು ಇಟ್ಕೋಬೋದು. ಆ ರೀತಿ ಇದೆ. ಎರಡು ಕಡೆ ನಿಮಗೆ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಮೇಲೇನೂ ಅಷ್ಟೇ ಸ್ಟೋರೇಜ್ಗೆ ಕಬೋರ್ಡ್ ಮಾಡಿಕೊಟ್ಟಿದ್ದಾರೆ. ಬನ್ನಿ, ಅಗೇನ್ ಇಲ್ಲಿ ನಿಮಗೆ ವಾಶ್ರೂಮ್ನ ತೋರಿಸ್ಕೊಡ್ತೀನಿ. ನೋಡಿ, ವಾಶ್ರೂಮ್ ಡೋರು ಕೂಡ ಟೀ ಕುಡ್ ಆಗಿದೆ. ಎಂಟ್ರಿ ಆದ ತಕ್ಷಣ ನಿಮಗೆ ವಾಶ್ರೂಮ್ ಈ ಥರ ಬರುತ್ತೆ. ವೆಂಟಿಲೇಷನ್ನು ಬಿಟ್ಟಿದ್ದಾರೆ. ಮತ್ತು ಬಾಲ್ಕನಿ ಇದೆ ಸ್ನೇಹಿತರೆ. ಬಾಲ್ಕನಿ ಡೋರ್ ಇದು. ಇದು ಬಾಲ್ಕನಿ. ಇವಾಗ ಡೂಪ್ಲೆಕ್ಸ್ನ 1 ರೂಮ್ ಆಯಿತು. ಇವಾಗ ಡೂಪ್ಲೆಕ್ಸ್ 3rd ಫ್ಲೋರಿಂದ 4th ಫ್ಲೋರ್ಗೆ ಹೋಗೋಣ ಬನ್ನಿ. 4th ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ತಾ ಇರ್ಬೋದು, ಇದು ಬಿಂದು ನಿಮಗೆ ಟೀ ಕುಡ್ಡಲ್ಲೇ ರೈಲಿಂಗ್ಸ್ ಮಾಡಿಕೊಟ್ಟಿದ್ದಾರೆ. ವಿತ್ ಅಟ್ಯಾಚ್ಡ್ ಟಫ್ಲನ್ ಗ್ಲಾಸ್ನ ಅಟ್ಯಾಚ್ ಮಾಡಿಕೊಟ್ಟಿದ್ದಾರೆ. ಮತ್ತು ಇದೆಲ್ಲ ನಿಮಗೆ ಗ್ರಾನೈಟು ಸ್ನೇಹಿತರೆ. ಈವನ್ ವೆಂಟಿಲೇಷನ್ ನೋಡಿ, ವೆಂಟಿಲೇಷನ್ಗೆ ವಿಂಡೋ ಬಿಟ್ಟಿದ್ದಾರೆ. ಇದು 3rd ಫ್ಲೋರ್ ಟು 4th ಫ್ಲೋರ್ಗೆ ಹೋಗ್ಬೇಕಾದ್ರೆ ಸಿಗುವಂಥದ್ದು. 4th ಫ್ಲೋರ್ಗೆ ಬಂದ ತಕ್ಷಣ ನಿಮಗೆ ಈ ಥರ ದೊಡ್ಡದಾಗಿ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ. ಎಂಟ್ರಿ ಆದ ತಕ್ಷಣ ನಿಮಗೆ ಲಿವಿಂಗ್ ಏರಿಯಾ ಇದಾಗಿರುತ್ತೆ. ಆರಾಮಾಗಿ ಇಲ್ಲಿ ಸೋಫಾ ಟೀಫೈ ಹಾಕಿ, ಎಲ್ ಶೇಪಲ್ಲಿ ಸೋಫಾ ಹಾಕಿ ಸೆಂಟ್ರಲ್ ಟೀಫೈ ಇಟ್ಟು ಸ್ನೇಹಿತರು, ಫ್ರೆಂಡ್ಸು ಯಾರಾದರೂ ಬಂದಾಗ ಆರಾಮಾಗಿ ಮಾತುಕತೆ ಆಡ್ಕೊಂಡು ಕೂತ್ಕೋಬೋದು. ನೋಡಿ, ಎಷ್ಟು ಡಿಸೈನಾಗಿ, ಯಾವ ರೀತಿ ಮೀನ್ಸ್ ನ್ಯಾಚುರಲಾಗಿ ಕಾಣಿಸೋ ಥರ ಮಾಡಿಕೊಟ್ಟಿದ್ದಾರೆ. ಇದು ಲಿವಿಂಗ್ ಏರಿಯಾದಲ್ಲಿರುವಂಥ ವೆಂಟಿಲೇಷನ್ನು ಮತ್ತು ಸೀಲಿಂಗ್ ನೋಡಿ. ಇದು ಸೀಲಿಂಗ್ ಆಗಿದೆ. ಸ್ಕೈಲೈಟು, ನಾನು ಅವಾಗೇ ಹೇಳೋದು ಮರ್ತ್ಕೊಂಡೆ, ಸ್ಕೈಲೈಟ್ ಅದು ಬಿಟ್ಟಿರೋದು. ಬನ್ನಿ ಇವಾಗ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಅಗೇನ್ ಇನ್ನೊಂದು ಬೆಡ್ರೂಮ್ ಇದೆ. 4th ಫ್ಲೋರಲ್ಲಿ ಇನ್ನೊಂದು ಬೆಡ್ರೂಮ್ಗೆ ಎಂಟ್ರಿ ಆದ ತಕ್ಷಣ ಈ ಥರ ಕಾಣಿಸುತ್ತೆ. ಆವಾಗಲೇ ಹೇಳಿದೆ, ಡೂಪ್ಲೆಕ್ಸಲ್ಲಿ ಪ್ರತಿಯೊಂದು ರೂಮಿಗೂ ಕಾಟನ್ನ ಪ್ರೊವೈಡ್ ಮಾಡಿದ್ದಾರೆ ಅಂತ. ನೋಡಿ, ಕಾಟಲ್ಲೂ ಕೂಡ ನೀವು ಸ್ಟೋರೇಜ್ ಇಟ್ಕೋಬೋದು. ಬೆಡ್ಶೀಟು, ವೆಕೇಷನ್ ಥಿಂಗ್ಸ್ನ ಏನಾದರೂ ಇಟ್ಕೋಬೋದು. ಆ ರೀತಿ
ತುಂಬ ಚೆನ್ನಾಗಿದೆ. ಇದು ಸೀಲಿಂಗ್ ಆಗಿದೆ. ಬೆಡ್ ಪಕ್ಕದಲ್ಲಿ ನೋಡಿ, ಬೆಡ್ ಪಕ್ಕದಲ್ಲಿ ನಿಮಗೆ ವೆಂಟಿಲೇಷನ್ ಬಿಟ್ಟಿದ್ದಾರೆ. ಮತ್ತು ಈ ಸೈಡ್ ಅಂತ ಬಂದರೆ ವಾರ್ಡ್ರೋಬು, ಕಬೋರ್ಡ್ಸು, ಟಿ ವಿ ಕ್ಯಾಬಿನೆಟ್ ಆಪೋಸಿಟು ನೋಡಿ. ಅದ್ರ ಜೊತೆಗೆ ಟಿ ವಿ ಕ್ಯಾಬಿನೆಟ್ ನೋಡಿ, ಬೆಡ್ ಆಪೋಸಿಟ್, ಎಕ್ಸಾಕ್ಟ್ ಆಪೋಸಿಟು ಟಿ ವಿ ಕ್ಯಾಬಿನೆಟ್ ಇದೆ. ಆಮೇಲೆ ಇದನ್ನು ನೋಡಲೇಬೇಕು, ನಾನು ಇದನ್ನು ನೀಟಾಗಿ ತೋರಿಸ್ತೀನಿ ನೋಡಿ. ಬಾಲ್ಕನಿ ಸೇಮ್ ಆ್ಯಸ್ ಇಟ್ ಈಸ್ ಇದೆ, ಬಟ್ ನಿಮಗೆ ಇದು ವಾಶ್ರೂಮಲ್ಲಿ ನಿಮಗೆ ಡಿಫ್ರೆಂಟ್ ಇದೆ. ಬನ್ನಿ ತೋರಿಸ್ತೀನಿ. ವಾಶ್ರೂಮ್ ಡೋರ್ನ ಪುಷ್ ಮಾಡಬೇಕು. ಪುಷ್ ಮಾಡಿದ ತಕ್ಷಣ ನಿಮಗೆ ಹಾಗೆ ಆ ಥರ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗಿದ ತಕ್ಷಣ ಒಳಗಡೆ ವ್ಯೂ ಈ ಥರ ಬರುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಡ್ರೆಸ್ಸಿಂಗ್ ಟೇಬಲ್, ಮೇಲ್ಗಡೆ ವೆಕೇಷನ್ ಥಿಂಗ್ಸ್ ಇಟ್ಕೋಬೋದು. ಹಾಗೆ ಇಲ್ಲಿ ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೋಬೋದು. ಈ ಕಬೋರ್ಡಲ್ಲಿ ರೈಟ್ ಸೈಡ್ ಕಾಣಿಸ್ತಾ ಇರ್ತಕ್ಕಂಥ ಕಬೋರ್ಡಲ್ಲಿ ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೋಬೋದು. ಲೆಫ್ಟ್ ಸೈಡ್ ಮಿರರ್. ಆರಾಮಾಗಿ ಇಲ್ಲಿ ಆಫ್ಟರ್ ಶವರು ನೀವು ಬಂದು ಡ್ರೆಸ್ ವೇರ್ ಮಾಡಬೇಕಾದ್ರೆ ಮಿರರ್ ನೋಡಿಕೊಂಡು ವೇರ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಈ ಏರಿಯಾನ. ಮತ್ತು ಒಳಗಡೆ ಎಂಟ್ರಿ ಆಗೋಣ. ಒಳಗಡೆ ಎಂಟ್ರಿ ಆದರೆ ನಿಮಗೆ ಒಂದು ವೆಟ್ಟು ಆ್ಯಂಡ್ ಡ್ರೈ ಏರಿಯಾ ಬರುತ್ತೆ. ವೆಂಟಿಲೇಷನ್ಗೆ ಇಲ್ಲ ನೀವು ಇಲ್ಲಿ ಕರ್ಟನ್ ಆದರೂ ಹಾಕ್ಸ್ಕೋಬೋದು, ವಾಟರ್ ಪ್ರೂಫ್ ಕರ್ಟನ್ ಆದರೂ ಹಾಕ್ಸ್ಕೋಬೋದು. ಇಲ್ಲ ಅಂದರೆ ಗ್ಲಾಸಲ್ಲಿ ನೀವು ಪಾರ್ಟಿಷನ್ ಮಾಡಿಸ್ಕೋಬೋದು. ರೈಟ್ ಸೈಡ್ಗೆ ವೆಟ್ ಏರಿಯಾ ಬರುತ್ತೆ, ಲೆಫ್ಟ್ ಸೈಡ್ಗೆ ಡ್ರೈ ಏರಿಯಾ ಬರುತ್ತೆ. ಆ ರೀತಿ ನೀವು ಯೂಸ್ ಮಾಡ್ಕೋಬೋದು. ಇವಾಗ ಮಾಸ್ಟರ್ ಬೆಡ್ರೂಮ್ ಆಯಿತು. ಇನ್ನೊಂದು ಅಗೇನ್ ಇನ್ನೊಂದು ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ಇನ್ನೊಂದು ಬೆಡ್ರೂಮ್, ಅಡಿಷ್ನಲಾಗಿ ಇನ್ನೊಂದು ಬೆಡ್ರೂಮ್ ಇದೆ. ಬನ್ನಿ ಅದನ್ನು ತೋರಿಸ್ತೀನಿ. ಒಳಗಡೆ ಎಂಟ್ರಿ ಆಗ್ತಿದ್ದಾಗೆ ಅದರಲ್ಲೂ ಕೂಡ ಕಾಟ್ನ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಕಾಟ್ ಇದೆ, ಅದ್ರ ಜೊತೆಗೆ ವೆಂಟಿಲೇಷನ್ ವಿಂಡೋ ಇದೆ. ಅದು ಆಪೋಸಿಟ್ಟು ಎಕ್ಸಾಕ್ಟಾಗಿ ಟಿ ವಿ ಕ್ಯಾಬಿನೆಟ್ ಇದೆ. ಸೀಲಿಂಗ್ ನೋಡಿ, ಸ್ಟ್ರಿಪ್ ಲೈಟ್ ಎಲ್ಲ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಕಾಟು ಅಗೇನ್ ಅದು ಸ್ಟಡಿ ಯೂನಿಟ್ ಅಂತಲೇ ಹೇಳ್ಬೋದು. ಇದು ಸ್ಟಡಿ ಯೂನಿಟ್ ಅಂತ ಹೇಳ್ಬೋದು. ಅದ್ರ ಪಕ್ಕದಲ್ಲಿ ವಾಶ್ರೂಮ್ ಇದೆ. ಸೇಮ್ ನಾನು ಅವಾಗೆ ಏನು ಹೇಳಿದೆ, ಸ್ವಲ್ಪ ಇದರಲ್ಲಿ ಡಿಫ್ರೆನ್ಸ್ ಬರುತ್ತೆ. ಮೀನ್ಸ್ ಏನಪ್ಪ ಅಂತಂದರೆ ಇಲ್ಲಿ ಸ್ಟೋರೇಜ್ ಕೂಡ ಮಾಡಿ ಕೊಟ್ಟಿದ್ದಾರೆ. ಮೇಲ್ಗಡೆನೂ ಸ್ಟೋರ್ ಮಾಡ್ಕೋಬೋದು, ಅಥವಾ ಡೈಲಿ ವೇರ್ ಡ್ರೆಸ್ಗಳನ್ನ ಈ ಒಂದು ವಾರ್ಡ್ರೋಬ್ಗಳಲ್ಲಿ ಸ್ಟೋರ್ ಮಾಡ್ಕೋಬೋದು. ಅಗೇನ್ ಲೆಫ್ಟ್ ಸೈಡ್ ಅಂತಂದರೆ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಕೆಲವರು ಸೀರೆ ವೇರ್ ಮಾಡ್ಬೇಕಾದ್ರೆ, ಡ್ರೆಸ್ ವೇರ್ ಮಾಡ್ಬೇಕಾದ್ರೆ ಟಾಪ್ ಟು ಬಾಟಮ್ ನೋಡ್ಕೊತಾರಲ್ಲ, ಸೊ ಹಾಗಾಗಿ ಲಾಂಗ್ ಲೆಂತಿ ಮಿರರ್ನ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ನಾನು ಅಲ್ಲಿ ಹೇಳ್ದಂಗೆ ಇಲ್ಲಿ ಪಾರ್ಟಿಷನ್ ಬರುತ್ತೆ. ನಿಮಗೆಲ್ಲ ಒಳಗಡೆ ಲಪೋತರ ಮೀನ್ಸ್ ಹ್ಯಾಂಟಿ ಲಪೋತರ ಗ್ರಾನೈಟ್ ಇದು ಮಾಡಿಕೊಟ್ಟಿದ್ದಾರೆ. ಇವಾಗ ಫೋರ್ತ್ ಫ್ಲೋರಲ್ಲಿ ಇರುವಂಥ 2 ಬೆಡ್ರೂಮ್ ನೋಡಿ ಆಯಿತು. ಇವಾಗ ಫಿಫ್ತ್ ಫ್ಲೋರ್ಗೆ ಹೋಗೋಣ, ಟೆರೆಸ್ಗೆ ಹೋಗೋಣ. ಬನ್ನಿ. ಟೆರೆಸ್ಗೆ ಹೋಗ್ಬೇಕಾದ್ರೆ ಈ ಥರ ಕಾಣಿಸುತ್ತೆ ನೋಡಿ. ಸ್ಕೈಲೈಟು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ವಿತ್ ಸೇಫ್ಟಿ ಪರ್ಪಸ್ದು ಗ್ರಿಲ್ನ ಪ್ರೊವೈಡ್ ಮಾಡಿ ಮೇಲೆ ಟಫ್ಲನ್ ಗ್ಲಾಸ್ನ ಮಾಡಿಕೊಟ್ಟಿದ್ದಾರೆ. ತೋರಿಸ್ತೀನಿ ಅದನ್ನು ಕೂಡ. ನಾವು ಟೆರೆಸ್ಗೆ ಎಂಟ್ರಿ ಆಗ್ತಿದ್ದಂಗೆ ವಿಶಾಲವಾದಂಥ ಟೆರೆಸ್ ಕಾಣಿಸಿಗುತ್ತೆ ನಿಮಗೆ. ಮತ್ತು ಬಟ್ಟೆ ಒಣಗಾಕೋದಕ್ಕೆ 2 ಕಡೆ ಈ ರೀತಿ ಮಾಡಿಕೊಟ್ಟಿದ್ದಾರೆ ನೋಡಿ. ಎಷ್ಟು ವಿಶಾಲವಾಗಿದೆ ಸ್ನೇಹಿತರೆ. ಹಾಗೆ ನಾನು ಇಲ್ಲಿ ಇನ್ನೊಂದು ತೋರಿಸಲೇಬೇಕು.
ನೋಡಿ ಇಲ್ಲಿ 1000 ಲೀಟರ್ ಕೆಪಾಸಿಟಿ ಇರುವಂಥ 3 ಸಿಂಥೆಟಿಕ್ ಟ್ಯಾಂಕ್ನ ಮೇಲೆ ಇಟ್ಟಿದ್ದಾರೆ. ಮೀನ್ಸ್ 3000 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕ್ ಇಲ್ಲಿದೆ. ಮತ್ತು ಇಲ್ಲಿ ವಾಷಿಂಗ್ ಮಿಷಿನ್ಗೆ ಇನ್ನೂ ಒಂದು ಆಪ್ಷನ್ ಇಲ್ಲೇ ಕೊಟ್ಟಿದ್ದಾರೆ. ಡೂಪ್ಲೆಕ್ಸ್ ಅವ್ರಿಗೆ ಇಲ್ಲಿ ಮೀನ್ಸ್ ಓನರ್ಗೆ ವಾಷಿಂಗ್ ಮಿಷಿನ್ ಇಲ್ಲೂ ಕೂಡ ಇಟ್ಕೋಬೋದು. ಸ್ನೇಹಿತರೆ, ನಾನಿವಾಗ ಏನು ಟಾಪ್ ಟು ಬಾಟಮ್ ತೋರಿಸ್ದೆ, ಬಾಟಮ್ ಟು ಟಾಪ್ ಏನು ತೋರಿಸಿದ್ದೀನಿ ಅದು ಅಷ್ಟು ಈ ಬಿಲ್ಡಿಂಗ್ನ ಮಾಹಿತಿ ಆಗಿರುತ್ತೆ. ಮತ್ತು ಪೆಂಡಿಂಗ್ ಇರುವಂಥ ಏನೇನು ಪೆಂಡಿಂಗ್ ಇದೆ ಅಂತಂದರೆ, ಈ ಬಿಲ್ಡಿಂಗಲ್ಲಿ 1 ಕೋಟ್ ಪೇಂಟ್ ಪೆಂಡಿಂಗ್ ಇದೆ, ಅದ್ರ ಜೊತೆಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ, ಮತ್ತು ಲಿಫ್ಟ್ ವರ್ಕ್ ಆಲ್ಮೋಸ್ಟ್ ಮುಗಿದಿದೆ, ಅದೊಂದು ಕನೆಕ್ಷನ್ನು ಲಿಫ್ಟ್ದೊಂದು ಕನೆಕ್ಷನ್ ಪೆಂಡಿಂಗ್ ಇದೆ. ಅದಾದಮೇಲೆ ಈಗ ಸಣ್ಣ ಪುಟ್ಟ ಸಿಂಕ್ ಆಗಿರ್ಬೋದು, ಮತ್ತು ಇನ್ನೊಂದು ದೇವ್ರ ಮನೆ ಗ್ಲಾಸ್ ಆಗಿರ್ಬೋದು, ಮೇನ್ ಡೋರ್ ಗ್ಲಾಸ್ ಆಗಿರ್ಬೋದು, ಆ ರೀತಿ ಸಣ್ಣ ಪುಟ್ಟ ವರ್ಕ್ ಪೆಂಡಿಂಗ್ ಇದೆ. ಸ್ನೇಹಿತರೆ, ಈ ಬಿಲ್ಡಿಂಗ್ಗೆ ಕೋಟ್ ಮಾಡ್ತಾ ಇರ್ತಕ್ಕಂಥ ಬಂದು 3,95,00,000 ಕೋಟ್ ಮಾಡ್ತಾ ಇರ್ತಾರೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಇದೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟು ಯಾರಾದರೂ ಅಂಜನಾಪುರ 9th ಬ್ಲಾಕು ನಿಯರ್ ಬೈ NPS ಸ್ಕೂಲ್ ಬಳಿ ಯಾರಾದರೂ ಬಿಲ್ಡಿಂಗ್ನ ನೋಡ್ತಾ ಇದ್ದರೆ 30/40 ವೆಸ್ಟ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ, ನಾರ್ತ್ ಫೇಸಿಂಗ್ ಮೇನ್ ಡೋರ್ಸ್ ಬರುತ್ತೆ, ವಿತ್ ಅದ್ರ ಜೊತೆಗೆ ರೆಂಟೆಡ್ ಇನ್ಕಮ್ ಬರುತ್ತೆ. ಸ್ನೇಹಿತರೆ, ಆರಾಮಾಗಿ ಏನಿಲ್ಲ ಅಂತಂದ್ರೆ ನಿಮಗೆ ಒಂದು ಲಕ್ಷದ ಹತ್ತತ್ರ ನಿಮಗೆ ರೆಂಟೆಡ್ ಬರುತ್ತೆ. ಮೀನ್ಸ್ 2 BHK ಆಗಿರೋದ್ರಿಂದ 80,000 ಆದರೂ ನಿಮಗೆ ಮೋಸ ಇಲ್ಲ. ರೆಂಟೆಡ್ ಇನ್ಕಮ್ ಬರುವಂಥ ಬಿಲ್ಡಿಂಗು ಇದಾಗಿದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಯಾರಾದರೂ ಇತ್ತು ಅಂದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ಕರ್ಕೊಬಂದು ನಿಮಗೆ ಬಿಲ್ಡಿಂಗ್ ತೋರಿಸ್ತೀನಿ. ಹಾಗೆ ಇದು ಎಕ್ಸಾಕ್ಟಾಗಿ ಮೆಟ್ರೋ ಸ್ಟೇಷನ್ಗೆ 2.5 ಕಿಲೋಮೀಟ್ರ್ ಹತ್ರದಲ್ಲಿದೆ, ಅದೊಂದು ಹೇಳಬೇಕಿತ್ತು. ಸೊ ದಯವಿಟ್ಟು ನೋಡಿ, ನಿಮ್ಮ ರಿಲೇಷನ್ಸು, ಫ್ರೆಂಡ್ಸು, ಈ ಸರ್ಕಲಲ್ಲಿ ಯಾರು ಈ ಲೊಕೇಟೆಡಲ್ಲಿ ಯಾರು ನೋಡ್ತಾ ಇತ್ತು ಅಂದರೆ ನನ್ನ ನಂಬರ್ನ ಅವ್ರಿಗೆ ಫಾರ್ವರ್ಡ್ ಮಾಡಿ. ಹಾಗೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ.